ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಟ ದರ್ಶನ್ ಅವರ ಬಹುನಿರೀಕ್ಷಿತ ಸಿನಿಮಾ ಡೆವಿಲ್ ಬಿಡುಗಡೆ ಆಗಿದೆ. ಈ ಡೆವಿಲ್ ಹಬ್ಬವನ್ನು ನೋಡಿ ಪರಪ್ಪನ ಅಗ್ರಹಾರದಲ್ಲಿರುವ ನಟ ದರ್ಶನ್ ಫುಲ್ ಖುಷಾಗಿದ್ದಾರೆ. ಟಿವಿಯನ್ನು ವೀಕ್ಷಣೆ ಮಾಡಿದರು. ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಅವರ ಬಹುನಿರೀಕ್ಷಿತ ಡೆವಿಲ್ ಚಿತ್ರ ಬಿಡುಗಡೆ ಆಗಿದ್ದನ್ನು ನೋಡಿ ಅಭಿಮಾನಿಗಳು ಸಂಭ್ರಮಿಸ್ತಾ ಇರೋದನ್ನು ಗಮನಿಸಿ ಖುಷಿಯಾಗಿದ್ದಾರೆ ನಟ ದರ್ಶನ್. ತಮ್ಮ ಕೊಠಡಿಯಲ್ಲಿ ಅಳವಡಿಸಲಾಗಿರುವ ಟಿವಿಯನ್ನು ವೀಕ್ಷಣೆ ಮಾಡಿದರು. ಟಿವಿಯನ್ನು ವೀಕ್ಷಣೆ ಮಾಡಿ ಖುಷಿಯಾಗಿದ್ದಾರೆ ನಟ ದರ್ಶನ್. ನಿನ್ನೆ ಅಷ್ಟೇ ಅವರು ಇರುವಂತಹ ಬ್ಯಾರಕ್ಕಿಗೆ ಟಿವಿಯನ್ನು ಅಳವಡಿಸಲಾಗಿತ್ತು. ಕಳೆದ 2-3 ದಿನಗಳಿಂದ ವಿಪರೀತವಾದ ಟೆನ್ಷನ್ನಲ್ಲಿದ್ದರು ನಟ ದರ್ಶನ್. ಸಿನಿಮಾ ಬಿಡುಗಡೆ ಆಗ್ತಾ ಇತ್ತು, ಏನಾಗುತ್ತೆ ಅನ್ನುವಂಥ ಆತಂಕ ಇತ್ತು. ನಿದ್ರೆ ಮಾಡದೆ ಟಿವಿ ನೋಡುತ್ತಾ ಇಡೀ ರಾತ್ರಿಯನ್ನ ಜಾಗರಣೆ ಮಾಡಿದಾರಂತೆ ನಟ ದರ್ಶನ್. ಡೆವಿಲ್ ಸಂಭ್ರಮದಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಬೇಸರದಿಂದಿದ್ದಾರಂತೆ. ಸಹಜವಾಗಿ ಇವತ್ತು ನಟ ದರ್ಶನ್ ಹೊರಗಡೆ ಇದ್ದಿದ್ರೆ ಇದೊಂದು ಅದ್ಭುತ ದಿನ ಆಗ್ತಿತ್ತು ಅವರ ಪಾಲಿಗೆ, ಅಭಿಮಾನಿಗಳ ಪಾಲಿಗೆ. ಆದರೆ ಇವತ್ತು ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅಲ್ಲೇ ಕುಳಿತುಕೊಂಡು ಇಡೀ ರಾಜ್ಯಾದ್ಯಂತ ಡೆವಿಲ್ ಸಿನಿಮಾಕ್ಕೆ ಸಿಗ್ತಾ ಇರುವಂತಹ ರೆಸ್ಪಾನ್ಸು, ಅದಾದ ನಂತರ ಅಭಿಮಾನಿಗಳು ಆಚರಿಸ್ತಾ ಇರುವಂತಹ ಸಂಭ್ರಮಾಚರಣೆ ಎಲ್ಲವನ್ನ ಗಮನಿಸಿ ಖುಷಿಪಟ್ಟಿದ್ದಾರೆ. ಅವರ ಬ್ಯಾರಕ್ನಲ್ಲಿ ಟಿವಿಯನ್ನು ಅಳವಡಿಸಲಾಗಿತ್ತು ನಿನ್ನೆ ಅಷ್ಟೇ. ಆ ಟಿವಿಯನ್ನು ನೋಡಿದ್ದಾರೆ. ಟಿವಿಯಲ್ಲಿ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೋಡಿ ಖುಷಿಯಾಗಿದ್ದಾರೆ ನಟ ದರ್ಶನ್. ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ವಿಪರೀತ ಖುಷಿಯಾಗಿದ್ದಾರೆ. ಡೆವಿಲ್ ಸಿನಿಮಾದ ಎಲ್ಲ ಸಂಭ್ರಮಾಚರಣೆ ನೋಡಿ ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಆನೇಕಲ್ ಪ್ರತಿನಿಧಿ ಮೂರ್ತಿ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಮೂರ್ತಿ, ನಿನ್ನೆ ಅಷ್ಟೇ ಅವರ ಬ್ಯಾರಕ್ನಲ್ಲಿ ಟಿವಿಯನ್ನು ಅಳವಡಿಸಲಾಗಿತ್ತು. ಇವತ್ತು ಖುಷಿಯ ಹಬ್ಬ, ಸಂಭ್ರಮಾಚರಣೆ ಮಾಡಿದಾರಂತೆ. ಅಂದರೆ ಅದನ್ನು ನೋಡಿ ಖುಷಿ ಪಟ್ಟಿದ್ದಾರೆ ಅಂತ ನಟ ದರ್ಶನ್. ಖಂಡಿತ ಪ್ರವೀಣ್, ಹಲವು ಬಾರಿ ದರ್ಶನ್ ಅವರು ಕೋರ್ಟ್ ನಲ್ಲಿ ತಮಗೆ ಬೆಡ್ಶೀಟ್ ವಿಚಾರವಾಗಿ ಆಗ್ಲಿ ಅಥವಾ ಕನಿಷ್ಠ ಸವಲತ್ತುಗಳ ಬಗ್ಗೆ ಆ ಕೋರ್ಟ್ ನಲ್ಲಿ ಹಲವಾರು ಬಾರಿ ಕೂಡ ಅವರು ವಿಸಿ ಮುಖಾಂತರ ನೇರವಾಗಿ ಒಂದು ಜಡ್ಜ್ ಮುಂದೆ ಅವರನ್ನ ಪ್ರಸ್ತಾಪ ಮಾಡ್ತಾನೆ ಇದ್ರು. ಆದ್ರೆ ರೋಗಿ ಬಯಸಿದ್ದು ಅಲ್ವನ್ನ, ವೈದ್ಯ ಹೇಳಿದ್ದು ಅಲ್ವನ್ನ ಅನ್ನೋ ರೀತಿಯಲ್ಲಿ ಇನ್ನೇನು ಆ ಬಹುನಿರೀಕ್ಷಿತ ಚಿತ್ರ, ಸ್ಯಾಂಡಲ್ವುಡ್ ನ ಬಹುನಿರೀಕ್ಷಿತ ಚಿತ್ರ ಡೆವಿಲ್ ಸಿನಿಮಾ ಇವತ್ತು ಬಿಡುಗಡೆಗೊಂಡಿದೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ವೇಳೆಗೇನೆ ಕೋರ್ಟ್ ಒಂದು ಅನುಮತಿ ಕೊಟ್ಟಿರೋದ್ರಿಂದ ಈ ದರ್ಶನ್ ಇರುವಂತಹ ಕೊಠಡಿಯಲ್ಲಿ ಏನಿದೆ, ಆ ಕೊಠಡಿಯಲ್ಲಿ 32 ಇಂಚಿನ ಟಿವಿಯನ್ನು ಕೂಡ ಒಂದು ಅಳವಡಿಕೆ ಜೈಲು ಸಿಬ್ಬಂದಿಗಳು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಒಂದು ರೀತಿ ಅವರ ಬಹುನಿರೀಕ್ಷಿತ ಮತ್ತು ಹೈಯೆಸ್ಟ್ ಬಜೆಟ್ ನ ಚಿತ್ರ ಕೂಡ ಆಗಿರೋದ್ರಿಂದ ಈ ತರ ಒಂದು ರಿವ್ಯೂ ಮತ್ತೆ ಆ ಸಿನಿಮಾದ ಒಂದು ರಿವ್ಯೂಗಳನ್ನ ತಿಳ್ಕೋಬೇಕಾಗಿತ್ತು. ಮತ್ತೆ ಅಭಿಮಾನಿಗಳ ಹರ್ಷೋದ್ಗಾರವನ್ನ ಕೂಡ ನೋಡ್ಬೇಕಾಗಿತ್ತು. ಹಾಗಾಗಿ ಮೊಬೈಲ್ ಸಹ ಕೂಡ ಅಲ್ಲಿರ್ಲಿಲ್ಲ. ಯಾಕೆಂತಂದ್ರೆ ಇತ್ತೀಚೆಗೆ ಜೈಲಿನಲ್ಲೂ ಕೂಡ ಮೊಬೈಲ್ ವಿಚಾರವಾಗಿ ಕೂಡ ಹಲವು ಸುದ್ದಿಗಳು ಪ್ರಸಾರವಾದ ಹಿನ್ನೆಲೆಯಲ್ಲಿ ಕೂಡ ಅದಕ್ಕೂ ಕೂಡ ಕಡಿವಾಣ ಬಿದ್ದಿದೆ. ಹಾಗಾಗಿ ಬೇಕೇ ಬೇಕು ಟಿವಿ ಅಂತ ಹೇಳಿ ಹಠ ಹಿಡಿದಿದ್ದ ದರ್ಶನ್ಗೆ ನಿನ್ನೆ ರಾತ್ರಿ ಅವರ ಕೊಠಡಿಯಲ್ಲಿ ಟಿವಿಯನ್ನು ಅಳವಡಿಕೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ರಾತ್ರಿಯಿಂದಲೂ ಕೂಡ ಒಂದ್ ರೀತಿಯ ಟಿವಿ ಚಾನೆಲ್ಗಳನ್ನ ಚೇಂಜ್ ಮಾಡಿ ತನ್ನ ಕೊಠಡಿಯಲ್ಲಿ ದರ್ಶನ್ ಅವರು ನೋಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ತಮ್ಮ ಸಿನಿಮಾದ ಹಬ್ಬರ ಹೇಗಿದೆ, ಅಭಿಮಾನಿಗಳು ಯಾವ ರೀತಿ ಹಬ್ಬವನ್ನ ಆಚರಣೆ ಮಾಡ್ತಿದ್ದಾರೆ, ಮತ್ತೆ ಸಂಭ್ರಮಾಚರಣೆ ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರವನ್ನ ಒಂದ್ ರೀತಿ ಎಲ್ಲ ನೋಡ್ತಾ ಟಿವಿಯಲ್ಲಿ ಒಂದ್ ರೀತಿಯ ತನ್ನ ಕಣ್ಣು ಕೂಡ ಒದ್ದೆ ಆಗಿರ್ತಕ್ಕಂಥದ್ದು. ಅಂದ್ರೆ ಅವರ ಅನುಪಸ್ಥಿತಿಯಲ್ಲಿ ಬಿಡುಗಡೆಗೊಳ್ಬೇಕಾಗಿತ್ತು. ಆದ್ರೆ ಅವರ ಬಹುನಿರೀಕ್ಷಿತ ಚಿತ್ರ ಬಿಡುಗಡೆಗೊಳ್ಳುವಾಗ ಅವರೇ ಇಲ್ಲ. ಹಾಗಾಗಿ ಒಂದ್ ರೀತಿಯ ಬಿಡುಗಡೆಗೊಂಡ ನಂತರ ಯಾವ ರೀತಿಯಲ್ಲೇ ಈ ಚಾನೆಲ್ಗಳಲ್ಲಿ ಯಾವ ರೀತಿ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಅವರ ಒಂದು ಆ ರೀತಿ ಆನಂದದಿಂದ ನೋಡ್ತಾ ಇರ್ತಕ್ಕಂಥದ್ದು. ಮತ್ತೆ ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಈ ಒಂದು ಟಿವಿಯನ್ನು ನೋಡುವಂತ ಸಂದರ್ಭದಲ್ಲೂ ಕೂಡ ಅಭಿಮಾನಿಗಳ ಹರ್ಷೋದ್ಗಾರ ನೋಡಿ ಮತ್ತೆ ಅವರ ಹಬ್ಬದ ರೀತಿ ಆಚರಣೆ ಮಾಡುತ್ತಿರ್ತಕ್ಕಂಥ ಆ ಚಿತ್ರದ ಬಿಡುಗಡೆ ಬಗ್ಗೆ ನೋಡಿ ಅವರ ಕಣ್ಣು ಒದ್ದೆ ಆಗಿತ್ತು. ಒಂದು ರೀತಿ ಭಾವೋದ್ಗಾರ ಆಗಿದ್ರು ಅಂತ ಹೇಳಿ ಕೂಡ ತಿಳಿದು ಬಂದಿರತಕ್ಕಂಥದ್ದು. ಹಾಗಾಗಿ ಬೆಳಿಗಿನ ಜಾವ ರಾತ್ರಿ ಇಡೀ ಟಿವಿ ನೋಡಿದಂತ ದರ್ಶನ್ ಅವರು ಬೆಳಗಿನ ಜಾವ
ಕೇವಲ 1 ತಾಸು ಅಷ್ಟೇ ನಿದ್ರೆ ಮಾಡಿ ಮತ್ತೆ ಎದ್ದು ಅವರು ಟಿವಿಯನ್ನ ಆನ್ ಮಾಡ್ಕೊಂಡು ನೋಡ್ತಾ ಇರ್ತಕ್ಕಂಥದ್ದು, ಎಲ್ಲೆಲ್ಲಿ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ಕೂಡ. ಯಾಕೆಂತಂದ್ರೆ ಅವರಿಗೆ ಕೂಡ ಒಂದ್ ರೀತಿಯ ಟರ್ನಿಂಗ್ ಪಾಯಿಂಟ್ ಆಗಿದ್ದಂತಹ ಈ ಒಂದು ಡೆವಿಲ್ ಚಿತ್ರ ಕೂಡ ಆಗಿತ್ತು. ಹಾಗಾಗಿ ಯಾವ ರೀತಿ ಒಂದು ಪ್ರದರ್ಶನಗೊಂಡಿದೆ, ಅಭಿಮಾನಿಗಳು ಯಾವ ರೀತಿ ಸ್ವೀಕರಿಸಿದ್ದಾರೆ ಅನ್ನೋದು ಕೂಡ ದರ್ಶನ್ ಅವರು ಟಿವಿಯನ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು. ಬೆಳಿಗ್ಗೆ ಎದ್ದಂತ ದರ್ಶನ್ ಅವರು ಕೂಡ ಜೈಲು ಸಿಬ್ಬಂದಿ ಕೊಟ್ಟಂತ ತಿಂಡಿಯನ್ನ ತಿಂದು ಪೇಪರ್ ಕಡೆ ಕಣ್ಣಾಯಿಸಿ ಕೂಡ ತನ್ನ ದಿನನಿತ್ಯದ ಕರ್ಮಗಳನ್ನು ಬೇಗ ಬೇಗ ಮುಗಿಸಿ ಕೂಡ ಬಂದು ಟಿವಿ ಮುಂದೆ ಮತ್ತೆ ಕೂತ್ಕೊಂಡು ವೀಕ್ಷಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಈ ಗಡಿಭಾಗ ಆಗಿರ್ತಕ್ಕಂಥ ಆನೇಕಲ್ನ ಅತ್ತಿಬೆಲ್ ಗೌರಿಶಂಕರ್ ಚಿತ್ರಮಂದಿರದ ಬಳಿ ಕೂಡ ಒಂದ್ ರೀತಿಯ 52 ಅಡಿ ಎತ್ತರದ ಕಟ್ಔಟ್ ಅನ್ನು ಕೂಡ ನಿರ್ಮಿಸಿ ಮತ್ತೆ ಚಿಕನ್ ಬಿರಿಯಾನಿಯನ್ನ ಹಂಚುವ ಮುಖಾಂತರ ಕೂಡ ಒಂದು ಅಭಿಮಾನಿಗಳು ಒಂದು ಡೆವಿಲ್ ಚಿತ್ರದ ಬಿಡುಗಡೆಯನ್ನ ಸಂಭ್ರಮಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ರಾತ್ರಿ ಇಡೀ ಕೂಡ ಅಭಿಮಾನಿಗಳು ಒಂದು ರೀತಿಯ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಅತ್ತಿಬೆಲೆ ಒಂದು ಗೌರಿಶಂಕರ್ ಚಿತ್ರಮಂದಿರದ ಬಳಿ. ಹಾಗಾಗಿ ಒಂದ್ ಕಡೆ ಜೈಲಿನೊಳಗನೆ ಕೂಡ ಟಿವಿಗಳನ್ನ ನೋಡಿ ಒಂದ್ ರೀತಿಯ ಆನಂದ ಬಾಷ್ಪಗಳು ಕಣ್ಣಲ್ಲಿ ನೀರು ಬರ್ತಾ ಇದ್ರೆ ದರ್ಶನ್ ಅವ್ರ ಕಡೆ, ಮತ್ ಇನ್ನೊಂದ್ ಕಡೆ ಅಭಿಮಾನಿಗಳು ಕೂಡ ಎತ್ತರ ಒಂದು ಕಟೌಟ್ ಗಳನ್ನ ನಿರ್ಮಿಸಿ ಒಂದ್ ರೀತಿಯ ಡೆವಿಲ್ ಚಿತ್ರವನ್ನ ಹಬ್ಬದ ರೀತಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಒಂದು ಡೆವಿಲ್ ಚಿತ್ರಕ್ಕೆ ಸಕ್ಸಸ್ ಸಿಗುತ್ತಾ ಅನ್ನೋದು ಕೂಡ ಒಂದ್ ರೀತಿಯ ದರ್ಶನ್ ಅವ್ರಿಗೆ ಕಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕೂಡ ದರ್ಶನ್ ಅವ್ರಿಗೂ ಕೂಡ ಈಗಾಗಲೇ ಚಿತ್ರ ಬಿಡುಗಡೆಗೊಂಡ ತಕ್ಷಣ ಎಲ್ಲೋ ಒಂದ್ ಕಡೆ ಒಂದ್ ರೀತಿ ಸಕ್ಸಸ್ ಸಿಕ್ಕಿದೆ ಅನ್ನೋ ಆನಂದದಲ್ಲಿ ದರ್ಶನ್ ಅವರು ಜೈಲಿನೊಳಗಡೆ ಆನಂದ ಸಂಭ್ರಮಾಚರಣೆ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಹೊರಗಡೆನೂ ಕೂಡ ಒಂದು ಅಭಿಮಾನಿಗಳು ತಮ್ಮ ಡೆವಿಲ್ ಚಿತ್ರವನ್ನ ನೋಡಿ ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು. ಪ್ರವೀಣ್. ಓಕೆ ಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇತ್ತ ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಡೆವಿಲ್ ಸಿನಿಮಾ ಬಿಡುಗಡೆಯಾದ ನಂತರ ಸಂಭ್ರಮಾಚರಣೆ ಮತ್ತು ಅನೇಕ ಸೇವಾ ಕಾರ್ಯಗಳನ್ನು ಕೆಲಸಗಳನ್ನು ಮಾಡ್ತಾ ಇರೋ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಅತ್ತಿಬೇಲಿಯಲ್ಲಿ 52 ಅಡಿ ಎತ್ತರದ ಒಂದು ಕಟ್ಔಟನ್ನು ನಿರ್ಮಾಣ ಮಾಡಿದ್ದಾರೆ. ಗೌರಿಶಂಕರ್ ಚಿತ್ರಮಂದಿರದಲ್ಲಿ ಆಗಿರುವಂಥ ಬೆಳವಣಿಗೆ ಇದು. ಎಲ್ಲ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿದೆ. ದೃಶ್ಯದಲ್ಲಿ ನೀವು ಅದನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಅಡುಗೆಯನ್ನು ಕೂಡ ತಯಾರು ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ತಾಲೂಕಿನ ಎಲ್ಲ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಣ್ಣುಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಾಲುಮರದ ತಿಮ್ಮಕ್ಕನ ನೆನಪಿನಲ್ಲಿ 2000 ಗಿಡ ನೆಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ. ಮಂಗಳಮುಖಿಯರಿಗೆ ಸೀರೆ ಮತ್ತು ದಿನಸಿ ಕಿಟ್ಗಳನ್ನ ವಿತರಣೆ ಮಾಡೋದಕ್ಕೂ ಕೂಡ ತಯಾರಿ ಮಾಡಿಕೊಂಡಿರೋದನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಅಭಿಮಾನಿಗಳಿಗೆ ನಾಟಿ ಕೋಳಿಯ ಬಿರಿಯಾನಿಯನ್ನು ಕೊಡೋದಕ್ಕೆ, ಊಟವನ್ನು ಹಾಕಿಸೋದಕ್ಕೂ ಕೂಡ ತಯಾರಿ ಮಾಡಿಕೊಂಡಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಊಟದ ತಯಾರಿ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಬ್ಯಾನರ್ಗಳು, 52 ಅಡಿಯ ಕಟ್ಔಟ್ಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅದ್ದೂರಿಯಾಗಿ ಅಭಿಮಾನಿಗಳು ಡೆವಿಲ್ ಸಿನಿಮಾವನ್ನು ಸ್ವಾಗತಿಸಿದ್ದಾರೆ ಇದೀಗ.